ಅದಕ್ಕೆಲ್ಲ ಕಾರಣ ನಿಮಗೆಲ್ಲ ಗೊತ್ತಿದೆ. ಅದು ರಾಮನನ್ನು ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಧರ್ಮೀಯರನ್ನು, ರಾಮನ ಅನುಯಾಯಿಗಳನ್ನು, ಎಲ್ಲ ಜಾತಿ ಜನರನ್ನು, ಸಾವಿರಾರು ಜಾತಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಒಳಗೊಂಡು ರಾಮನ ಪೂಜೆ ನಡೀತಾ ಇದೆ. ಎಲ್ಲ ಕಡೆಗೂ ಕೂಡ ಎಲ್ಲ ಜಾತಿಯವರು ಕೂಡ ರಾಮನ ಭಕ್ತರಿದ್ದಾರೆ. ಅಲ್ಲಿ ಸೀಮಿತವಾಗಿ ಅದು BJPಯವರು ಸೇರ್ಕೊಂಡು ಏನು ಮಾಡಿದ್ದಾರೆ, ರಾಮನ ಹೆಸರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಓಟಿಗಾಗಿ ರಾಮನ ನಾಮವನ್ನು ಬಳಸ್ಕೊಳ್ತಾ ಇದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ದೇವಸ್ಥಾನ. ಪೂರ್ಣ ಆದಮೇಲೆ ಎಲೆಕ್ಷನ್ ಆದಮೇಲೆ ಮಾಡಬೇಕಾಯ್ತು. ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದರೆ, ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬೋದು, ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶದಿಂದ BJPಯವ್ರು ಮಾಡ್ತಕ್ಕಂಥ ಆ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇ. ನಾವೇನು ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ, ನಾವು ಹಿಂದೂಗಳು ಅಲ್ಲ ಅಂತ ನಾವೇನು ಹೇಳಿಲ್ಲ. ಅವರೇ ಹೇಳ್ತಾರೆ ಬೇಕಂತಲೇ, ಇವರು ಹಿಂದೂಗಳಲ್ಲ, ಹಿಂದೂಗಳು ವಿರೋಧಿಗಳು, ಇವರೇ ಸೃಷ್ಟಿ ಮಾಡ್ತಾರೆ. ಯಾರು ಹಿಂದೂ ವಿರೋಧಿಗಳು? ನಾವೆಲ್ಲ ಹಿಂದೂಗಳಲ್ವಾ? ನಾವೆಲ್ಲ ರಾಮನ ಭಕ್ತರಲ್ವಾ? ನಾವೆಲ್ಲರೂ ರಾಮನ ಭಕ್ತರೇ, ನಾವೆಲ್ಲ ಹಿಂದೂಗಳೇ. ಅವರು ಹಿಂದೂ ಧರ್ಮದ ಮೇಲೆ, ರಾಮನ ಮೇಲೆ ರಾಜಕೀಯ ಮಾಡ್ತಾ ಇರೋದ್ರಿಂದ ನಾವು ಸದ್ಯ ಹೋಗಲ್ಲ ಅಂತ ಹೇಳಿ ತಟಸ್ಥರಾಗಿದ್ದೀವಿ. ದುರ್ದೈವ ಕಾಂಗ್ರೆಸ್ ಹಿಂಗೆ ಹೋಗ್ತಾ ಇಲ್ಲ ಅನ್ನೋದನ್ನ ಯಡಿಯೂರಪ್ಪನವ್ರು ಹೇಳ್ತಾರೆ. ಅವ್ರಿಗೆ ದುರ್ದೈವ ಅದು, ನಮಗೆ ಯಾಕೆ ದುರ್ದೈವ? ನಮಗೆ ಬೇಕಾದ ಹೋಗ್ತೀವಿ. ದೇಶದಲ್ಲಿ ರಾಮನ ದೇವಸ್ಥಾನ ಕಟ್ಟಿದ್ರೆ ಅದಕ್ಕೆ ಉದ್ಘಾಟನೆಗೆ ಹೋಗಲ್ಲ ಅಂದರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಇಷ್ಟ ಇದ್ರೆ ಹೋಗ್ತೀವಿ, ಇಲ್ದ್ರಿಲ್ಲ. ಏನು ದುರ್ದೈವ ಏನಿಂದ ಬಂತು? ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದವ, ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿದವ? ನೀವು ಯಾವ ರೀತಿ ರಾಮನನ್ನು ಈ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ರಾಮ ಏನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೀರಿ. ಅದರಿಂದ ಅದು ಓಟಿಗಾಗಿ ಮಾಡ್ತಾಯಿದ್ದೀರಿ. ಚುನಾವಣೆಯ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀರಿ. ದೇವಸ್ಥಾನ ಪೂರ್ಣಗೊಂಡಿಲ್ಲ ಏನಿಲ್ಲ, ಎಲ್ಲನೂ ಕರಿಬೇಕು. ದೇಶದ ಎಲ್ಲ ಜಾತಿ ಜನಾಂಗದವರಿಗೆ ಇನ್ವಿಟೇಷನ್ ಇರಬೇಕು, ಮುಕ್ತವಾದಂಥ ವಾತಾವರಣ ಇರಬೇಕು, ಪಕ್ಷ ರಹಿತವಾಗಿರ್ತಕ್ಕಂಥದ್ದು ಇರಬೇಕು. ಒಂದು ಪಕ್ಷದವರೇ ಸೀಮಿತವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಪೂಜೆಗೆ ಹೋಗಲ್ಲ ಅಂತ ತಟಸ್ಥರಾಗಿ ಇದ್ದೀವಿ ಅಷ್ಟೇ. ಪೂರ್ಣ ಆದಮೇಲೆ ಹೋಗೋದು ಅಂತನಾ? ಹೋಗ್ತೀವಿ, ಏನಂತೆ, ನಮ್ಮ ಇಷ್ಟ ಬಂದಾಗ ನಾವು ಹೋಗ್ತೀವಿ. ಸರ್, ಈಗ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿಗಳನ್ನು ಮಾಡಿದ್ದಾರೆ. ತಾವು ಕೂಡ ಆಕಾಂಕ್ಷಿನ ಅದಕ್ಕೆ ಸಮಿತಿ ರಚನೆ ಮಾಡೋರಿದ್ದಾರೆ. ಸರ್ಕಾರದಿಂದ ನಿನ್ನೆ ನಿರ್ಧಾರ ಆಗಿದೆ. ತಾವು ಕೂಡ? ನಾನು ಯಾವ ಆಕಾಂಕ್ಷೆನೂ ಇಲ್ಲ. ನಾನು ಭಾಳ ಮೀರಿ ಬೆಳೆದಂಥವನು. ಕಾಂಗ್ರೆಸ್ನಲ್ಲಿ ನಾನು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾದಂಥವನು, ರಾಜ್ಯ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷನಾದಂಥವನು, 10 ವರ್ಷ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಆದಂಥವನು, 5 ವರ್ಷ ಒಂದೇ ಇಲಾಖೆ ಮಂತ್ರಿಯಾಗಿ ಅನೇಕ ಸುಧಾರಣೆಯ ಕಾರ್ಯಕ್ರಮನ ತಂದಂಥವನು. ಮೊನ್ನೆ ಚುನಾವಣೆ ನಾವು ಗೆಲ್ಲಬೇಕಾಯ್ತು, ಗೆಲ್ಲಿಲ್ಲ. ಗೆದ್ದಿದ್ರೆ ನಾವು ಕೂಡ ಮಂತ್ರಿ ಆಗ್ತಿದ್ವಿ. ಅದರಿಂದ ಅವಕಾಶ ಆಗಲಿಲ್ಲ, ನಮ್ಮ ಜನರಿಗೆ ಕೊಟ್ಟಿಲ್ಲ. ಹಾಗಂತಂದೇಳಿ ನಾವು ಏನು ಬಂದದ್ದೆಲ್ಲ ಕೇಳೋದು ಏನಿದೆಯಲ್ಲ, ಆ ರೀತಿ ಭಿಕ್ಷುಕರಾಗಿ ನಾನು ಎಲ್ಲೂ ಕೇಳೋಕ್ಕೆ ಹೋಗಲ್ಲ. ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಕಟ್ಟುವಲ್ಲಿ, ಬರ್ತಕ್ಕಂಥ ಚುನಾವಣೆಯಲ್ಲಿ ಅಧಿಕಾರ ತರುವಲ್ಲಿ ನಾವು ಶ್ರಮವಹಿಸಿಡಿ ರಾಜ್ಯಾದ್ಯಂತ ನಮ್ಮ ಸಮುದಾಯವನ್ನು ಮತ್ತು ಪಾರ್ಟಿಯನ್ನು ಸಂಘಟನೆ ಮಾಡೋದ್ರಲ್ಲಿ ನಾನು ನಿರತರಾಗ್ತೀನಿ.